ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬಾನೇ ಮೆಡಿಸಿನ್ ವ್ಯಾಲ್ಯೂ ಇರುವಂತ ಉಸ್ತಿಕಾಯಿನ ಬಳಸ್ಕೊಂಡು ಹೆಲ್ದಿಯಾಗಿ ಹಾಗೆ ಟೇಸ್ಟಿಯಾಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ ಮೊದಲಿಗೆ ಉಸ್ತಿಕಾಯಿನ ಈ ರೀತಿ ಅರ್ಧಂಬರ್ಧ ಜಜ್ಜಿಟ್ಕೋಬೇಕಾಗುತ್ತೆ. ಈಗ ಒಂದ್ 2ರಿಂದ 3 ಸಲ ನೀಟಾಗಿ ತೊಳ್ಕೊಂಡು ಬರೋಣ. ತುಂಬಾ ಬೀಜ ಇದು ನಮ್ಮ ಬಾಡಿಗೆ ತಗೋಬಾರ್ದು ಅಂತ ಹೇಳ್ತಾರೆ. ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇರೋದ್ರಿಂದ ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನೀಟಾಗಿ ಒಂದ್ 2ರಿಂದ 3 ಸಲ ತೊಳ್ಕೊಂಡ್ರೆ ಬೀಜ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಈಗ ಇದನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಟೈಮ್ ತಗೊಳುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದ್ರಾಗಿರೋ ಕಹಿ ಅಂಶನ ಅದು ಹೊರಟೋಗುತ್ತೆ. ಹಾಗಾಗಿ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದು ಸೈಡ್ ಇಟ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಚಟ್ನಿಗೆ ರುಬ್ಲಿಕ್ಕೆ ಸ್ವಲ್ಪ ಕಡಲೆಬೇಳೆ, ಅಂದರೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಹಾಗೆ 1 ಸ್ಪೂನು ಜೀರಿಗೆ, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣಮೆಣಸಿನ್ಕಾಯಿ, ಸಣ್ಣ ಕಟ್ ಮಾಡಿರೋಂಥ ಮೀಡಿಯಮ್ ಆಗಿರೋಂಥ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ತೆಂಗಿನಕಾಯಿನ ತುರಿದ್ಬಿಟ್ಟು ಸಹ ಹಾಕ್ಕೋಬೋದು. ಹಾಗೆ ಒಂದು ಇಡೀ ಕರಿಬೇವು, ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 95-80% ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ. ಎಲ್ಲೂ ಈ ರೀತಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾದ ನಂತರ ನಾವು ಇದನ್ನ ರುಬ್ಕೊಂಡು ಬರೋಣ. ನೋಡಿ ಈಗ ತಣ್ಣಗಾಗಿದೆ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ಉಸ್ತಿಕಾಯಿನೂ ಸಮೇತ ಇದ್ರ ಜೊತೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಬರಬೇಕು. ನೋಡಿ ಈ ರೀತಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.